ಇವತ್ತಿನ ವೇಟ್ ಲಾಸ್ ರೆಸಿಪಿ ಸೀರೀಸ್ ಅಲ್ಲಿ ಒಂದು ಬ್ಯಾಲೆನ್ಸ್ಡ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಚಪಾತಿ ಹಿಟ್ಟನ್ನ ಎಣ್ಣೆ ಇಲ್ದಂಗೆ ಕಲ್ಸಿಡ್ಕೊಂತಾ ಇದೀನಿ. ಒಂದು ಪ್ಯಾನ್ ಅಲ್ಲಿ ನೀರ್ ಬಿಸಿ ಮಾಡ್ಕೊಂಡು ಅದರಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಗೋಡಂಬಿ, ಚಕ್ಕೆ, ಲವಂಗ, ಏಲಕ್ಕಿ ಆಮೇಲೆ ಪಲಾವ್ ಎಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕು. ಇದೆಲ್ಲ ಬೆಂದ ನಂತರ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಒಂದೆರಡು ಹಸಿಮೆಣಸಿನಕಾಯಿ, 50 ಗ್ರಾಮ್ ಪನೀರ್ ಹಾಕಿ ಗ್ರೈಂಡ್ ಮಾಡ್ಕೊಂತಾ ಇನ್ ಪೇಸ್ಟ್ ಆಗಿ. ಒಂದು ಪ್ಯಾನ್ ಅಲ್ಲಿ ಎಣ್ಣೆ, ಜೀರಿಗೆ, ಹಸಿ ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಏನೇ ಮೆಂತೆ ಸೊಪ್ಪು ಹಾಕಿ ಒಂದ್ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಏನೇ ಖಾರದ ಪುಡಿ, ಉಪ್ಪು, ಜೀರಿಗೆ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈ ಮಸಾಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಗ್ರೈಂಡ್ ಮಾಡಿರೋ ಪೇಸ್ಟ್ ಹಾಕಿ ಮಸಾಲಾನ ಚೆನ್ನಾಗಿ ಕುಕ್ ಮಾಡ್ಬೇಕಾಗತ್ತೆ. ಕ್ರೀಮ್ ಇಲ್ದಂಗೆ ಒಳ್ಳೆ ಹೆಲ್ದಿ ಕರಿ ರೆಡಿ ಆಗತ್ತೆ. ಬ್ಲಡ್ ಶುಗರ್ ಆಮೇಲೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡಕ್ಕೆ ಮೆಂತೆ ಸೊಪ್ಪು ತುಂಬಾನೇ ಒಳ್ಳೇದು. ಹಾಗೆ ಚಪಾತಿ ಕೂಡ ಹೊರ್ಕೊಂತಾ ಇದೀನಿ. ಫ್ರೂಟ್ಸ್ ಕೂಡ ಇನ್ಕ್ಲೂಡ್ ಮಾಡೀನಿ ಇವತ್ತಿನ ಬ್ರೇಕ್ಫಾಸ್ಟ್ ಅಲ್ಲಿ. ಸೊ ಇದಾಗಿತ್ತು ಇವತ್ತಿನ ವೇಟ್ ಲಾಸ್ ರೆಸಿಪಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.